ಸ್ವಾಗತವನ್ನ ನಮ್ಮ ಸಂಘದ ಸದಸ್ಯರು ಕೋರ್ತಾ ಇದ್ದಾರೆ. ಜಯ ಸುಂದರ ನದಿವನಗಳ ನಾಡಿ, ಜಯ ವೇದ ಋಷಿಗಳ ಬೀಡಿ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನ ರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಗಲ ಗೌತಮ ಕಿರನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ಬ್ರಹ್ಮಶರಕ್ಷರಿ ಪೊನ್ನ, ಪಂಪಲ ಕುಡಿಪತಿ ಜನ್ನ, ಕುಮಾರವ್ಯಾಸರ ಮಂಗಲ ಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಹೊಯ್ಸಳರಾಳಿದ ನಾಡೆ, ಕಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜಗಪದ ಹೋಲುವ ಹೊಳೆಗಳ ಧಾಮ, ಗಾಯಕ ವೈಣಿಕರ ರಾಮ. ನಗರಸಭಾ ಅಧ್ಯಕ್ಷರಾದ ಮೈತ್ರಿ ಪಾಟೀಲ್ ಅವರು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ, ಅವರಿಗೆ ಕೂಡ ಸ್ವಾಗತ ಕೋರ್ತೀನಿ. ಹಾಗೆ ಉಪಾಧ್ಯಕ್ಷರಾದ ಸವಿತಾ ವಾಸು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನು ಕೋರುತ್ತೀನಿ. ಹಾಗೆ ಸ್ಥಳೀಯ ನಗರಸಭಾ ಸದಸ್ಯರಾದ ಬಶೀರ್ ಅವರು ಬರಬೇಕಾಗಿತ್ತು, ಅವರು ಅನಿವಾರ್ಯ ಕಾರಣದಿಂದ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಮಾಸ ನಂಜುಂಡಸ್ವಾಮಿ ಅವರು, ಇವರು ಸಾಮಾಜಿಕ ಕ್ಷೇತ್ರದಲ್ಲಿ ಭಾಳ ಎಲ್ಲರಿಗೂ ತೊಡ್ಕೊಂಡು ಭಾಳ ಉತ್ಸಾಹದಿಂದ ಎಲ್ಲರಿಗೂ ಕೆಲಸ ಮಾಡುವಂತೆ ಹೇಳ್ತಾರೆ, ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಗರಸಭಾ ಸದಸ್ಯರು ಮತ್ತು ಗಣಪತಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀನಿವಾಸ್ ಮೇಸ್ತ್ರಿ ಅವರು ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಬಂದಂಥ ಆಟೋ ಚಾಲಕರು ಮತ್ತು ಬಸ್ ಮಾಲೀಕರು ಎಲ್ಲರಿಗೂ ಏಜೆಂಟರಿಗೆಲ್ಲ ಸ್ವಾಗತ ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೀನಿ. ಈಗ ಬಂದಂಥ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಮೊಟ್ಟ ಮೊದಲನೇದಾಗಿ ನಮ್ಮ ಉಪ ಅಧೀಕ್ಷಕರಾದ ಬೆನಕ ಪ್ರಸಾದ್ ರವರಿಗೆ ಸನ್ಮಾನ ಮಾಡಬೇಕಾಗಿ ಕೇಳಿದೆ. ಇವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದವರು. ಕೊಡಗು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿ ಈಗ ಸಾಗರಕ್ಕೆ ಆಗಸ್ಟ್ 6ರಂದು ಆಗಮಿಸಿರುತ್ತಾರೆ. ಇವರ ಸೇವೆ ಸಾಗರದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಯಲೆಂದು ನಾವು ಆಶಿಸುತ್ತಾ ಇವರಿಗೆ ಸನ್ಮಾನಿಸ್ತಾ ಇದ್ದೇವೆ.
ತಡ್ರಿ ನಿಮಿಷ ಸೀನಣ್ಣ ಬರ್ಲಿ ಸ್ವಲ್ಪ ತಡ್ರಿ ಸೀನಣ್ಣ ಬರ್ಲಿ ತಡ್ರಿ ಕುಮಾರ ಮುಂಬರ ಬರ್ರಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡ ಎಷ್ಟು ಜೊತೆಗೆ ಹಾಕಿ ಈ ಕಡೆ ನೋಡ್ಬೇಕೆಲ್ಲರೂ ನೆಕ್ಸ್ಟ್ ನಗರಸಭಾ ಅಧ್ಯಕ್ಷರು ಮೈತ್ರಿಪಾಲ ರಾಜ್ಯೋತ್ಸವದ ಒಂದು ದಿನ. ಒಂದು ವೇಳೆ ನಾವೆಲ್ಲ ಖಂಡಿತ ನಾವು ಇದನ್ನ ಗಮನಿಸ್ಲೇಬೇಕು. ಇವತ್ತು ನಾವೇನ್ ಕರ್ನಾಟಕ ಅಂತ ಅನ್ಕೊಂಡಿದೀವಲ್ಲ, 1966ರಲ್ಲಿ ಹಿಂಗಿರ್ಲಿಲ್ಲ. ಸ್ವಾತಂತ್ರ್ಯ ಬಂದಾಗ ಕನ್ನಡ ಭಾಷೆ ಮಾತನಾಡ್ತಕ್ಕಂತ ವ್ಯಕ್ತಿಗಳು ಮದ್ರಾಸ್ ಪ್ರಾವಿನ್ಸು, ಬಾಂಬೆ ಪ್ರಾವಿನ್ಸು, ಮೈಸೂರು ರಾಜ್ಯ ಮತ್ತೆ ಹೈದರಾಬಾದ್ ನಿಜಾಮ್ ರಾಜ್ಯದಲ್ಲಿ ಹರಿದು ಹಂಚಿ ಹೋಗಿ ನಾವು ಕನ್ನಡ ಭಾಷೆ ಮಾತಾಡೋರು ಕನ್ನಡಿಗರು ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಧ್ವನಿ ಇಲ್ಲದ ಪರಿಸ್ಥಿತಿ ಇತ್ತು. ಅವ್ರನ್ನ ಹತ್ತಿಕ್ತಕ್ಕಂತ ಒಂದು ಕಾಲ ಇತ್ತು ಸ್ವಾತಂತ್ರ್ಯ ಬಂದ ಸಮಯದಲ್ಲಿ. ಸೊ ನಮ್ಮೆಲ್ಲ ಹಿರಿಯರು ಕನ್ನಡ ಭಾಷೆಗಾಗಿ ಹೋರಾಡ್ತಕ್ಕಂಥವ್ರು, ಅವರೆಲ್ಲರ ಒಕ್ಕೊರಲಿನ ಹೋರಾಟದ ಫಲವಾಗಿ 1966ರಲ್ಲಿ ಭಾಷಾವಾರು ರಾಜ್ಯಗಳ ವಿಂಗಡಣೆ ಆದಾಗ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ಸ್ಥಾಪನೆ ಮಾಡ್ಬೇಕು ಅಂತ ಒಂದು ಕೇಂದ್ರ ಸರ್ಕಾರ ನಿರ್ಧಾರ ತಗೊಂಡಾಗ 1956ರಲ್ಲಿ ನವೆಂಬರ್ 1ನೇ ತಾರೀಕು ನಮ್ಮ ಕನ್ನಡ ನಾಡು ಉದಯವಾಗುತ್ತೆ. ಅದಕ್ಕೆ ಆಲೂರು ಹೇಳ್ತಾರೆ, ಉದಯವಾಗ್ಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹೇಳಿದಾರಲ್ಲ. ಸೊ ಆ ರೀತಿಯಾಗಿ 1956ರಲ್ಲಿ ನಾವು ಮೈಸೂರು ರಾಜ್ಯ ಅಂತ ಆಗುತ್ತೆ. ಅದಾದ ನಂತರ ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣ ಆಗುತ್ತೆ. ಎಲ್ಲೋ ಒಂದ್ ಕಡೆ ಒಂದ್ ಭಾವನೆ ಬರುತ್ತೆ, ಕನ್ನಡಿಗರು ನಿರಭಿಮಾನಿಗಳೇನೋ ಅಂತಕ್ಕಂಥದ್ದು ಈ ಸೋಷಿಯಲ್ ಮೀಡಿಯಾಗಳಲ್ಲಿ, ಎಸ್ಪೆಷಲಿ ಬೆಂಗಳೂರು ಅಂತ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ನಾವು ಇವತ್ತು ನೋಡ್ತಾ ಇದೀವಿ. ಆ ಕಾರಣಕ್ಕೆ ಎಲ್ರಿಗೂ ಹೇಳ್ತೀನಿ, ನಾವು ನವೆಂಬರ್ 1ರ ಕನ್ನಡಿಗರ ಆಗದ್ ಬೇಡ, ನಂಬರ್ 1 ಕನ್ನಡಿಗರಾಗೋಣ. ಕನ್ನಡ ಭಾಷೆ ನುಡಿ ನಮ್ಮ ಜೀವನದ ಒಂದು ನಮ್ಮ ಅಸ್ತಿತ್ವ. ಅದು ಒಂದು ಭಾಷೆ ಅಂತಕ್ಕದ್ದು ಒಂದು ಅಸ್ತಿತ್ವ. ಯಾವ್ದಾದ್ರು ಒಂದು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲೆಲ್ಲೋ ಒಬ್ಬ ಕನ್ನಡ ಭಾಷೆ ಮಾತಾಡೋನ್ ಸಿಕ್ಕರೆ ಇಮಿಡಿಯೇಟ್ ಆಗಿ ಕನೆಕ್ಟ್ ಆಗ್ತೀರಿ ನೀವು, ನಮ್ಮೋರ ನೀವು ಅಂತ. ಅದೇ ಕರ್ನಾಟಕ ರಾಜ್ಯದೊಳಗಡೆ ಇತ್ಕೊಂಡು ಯಾರೋ 2 ಹುಬ್ಳಿಯವರು ವ್ಯಕ್ತಿಗಳು ಭೇಟಿ ಆದ್ರೆ ನೀನ್ ನಮ್ಮೋನೇನ್ಲೇ ಅಂತ ಆ ರೀತಿ ಒಂದು ಭಾಷೆ ಡೈಲೆಕ್ಟ್ ಅಂತ ಏನ್ ಕರೀತಾರಲ್ಲ, ಪ್ರಾಂತವಾರು ಒಂದ್ ಭಾಷೆಯಲ್ಲಿ ಒಂದ್ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಮಾತಾಡೋ ಶೈಲಿಯಲ್ಲಿ, ಅದರಲ್ಲಿ ಕನೆಕ್ಟ್ ಆಗಿ ಹೋಗ್ತೀವಿ. ಸೊ ಭಾಷೆ ಅಂತಕ್ಕಂಥದ್ದು ಒಂದು ದೇಶನ ಅಥವಾ ಒಂದು ರಾಜ್ಯನ ಒಗ್ಗೂಡಿಸ್ಲಿಕ್ಕೂ ಒಂದ್ ಶಕ್ತಿ, ಹೊಡಿಲಿಕ್ಕೂ ಒಂದ್ ಶಕ್ತಿ ಆಗ್ಬಿಡುತ್ತೆ ಕೆಲವೊಂದ್ಸಾರಿ. ನಾವೆಂದು ಒಂದು ಕನ್ನಡಿಗರು ಭಾರತದ ಸಾರ್ವಭೌಮತ್ವಕ್ಕೆ ಎಂದೂ ಚಾಲೆಂಜ್ ಮಾಡಿದಾರಲ್ಲ. ಕುವೆಂಪು ಅವರು ಹೇಳ್ದಂಗೆ ಕನ್ನಡ ತಾಯಿ ಅನ್ನೋದು ಯಾರು ಅಂತಂದ್ರೆ ಭಾರತೀಯ ಒಂದು ತನುಜಾತೆ, ಒಂದು ಭಾರತ ದೇಶದ ಭಾರತ ಮಾತೆ ಅಂತ ಯಾರು ಕರಿತೀವಲ್ಲ ಅವರ ಒಬ್ಳು ಮಗಳು ಅನ್ನೋ ರೀತಿ ನಾವು ಅದನ್ನ ರೂಪಿಸ್ಕೊಂಡಿದೀವಿ. ಸೊ ಈ ಕಾರಣಕ್ಕೆ ಹೇಳ್ತೀನಿ. ಮತ್ತೆ ನೀವು ವಿಶೇಷವಾಗಿ ಈ ಕಾರ್ಯಕ್ರಮದ ಕುರಿತಾಗಿ ಮಾತಾಡ್ಬೇಕು ಅಂದ್ರೆ, ಕರ್ನಾಟಕದಲ್ಲಿ ಒಂದು ಕನ್ನಡದ ಅಸ್ಮಿತೆಯನ್ನು ಉಳಿಸ್ತಕ್ಕಂಥವ್ರು ಅಂತಂದ್ರೆ ಈ ಆಟೋ ಚಾಲಕರು ಮತ್ತೆ ಬಸ್ ಚಾಲಕರು ಯಾರಿದ್ದೀರಿ, ನೀವೆಲ್ಲರೂ ನವೆಂಬರ್ 1ನೇ ತಾರೀಕು ಕನ್ನಡ ಭಾಷಾಭಿಮಾನನ ಯಾವ ಎಗ್ಗಿಲ್ಲದೆ ಮೆರಿತೀರಿ. ಆಟೋಗಳ ಮೇಲೆ ಒಂದು ಕನ್ನಡ ಧ್ವಜ ಕಟ್ಕೊಂಡು ಕನ್ನಡ ಹಾಡುಗಳನ್ನ ಹಾಕೊಂಡು ತುಂಬಾ ವಿಜೃಂಭಣೆಯಿಂದ ಮನೆ ಹಬ್ಬ ಆಚರಿಸ್ದಂಗೆ ಆಚರಿಸ್ತಿರೋದು ಎಲ್ಲಕ್ಕೂ. ಆ ಕಾರಣಕ್ಕೆ ತಮ್ಮೆಲ್ರಿಗೂ ಅತ್ಯಂತ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಕೆಲವರು ಆಟೋ ಚಾಲಕರು ಬೆಂಗಳೂರು ಅಂತ ನಗರದಲ್ಲಿ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಪರಭಾಷಿಕರು ಯಾರು ಬರ್ತಾರೋ ಅವ್ರ ಜೊತೆ ತುಂಬಾ ಸಂಯಮದಿಂದ ವರ್ತಿಸಿ ಅವರಿಗೆ ಕನ್ನಡ ಭಾಷೆನ ಕಲ್ಸ್ಕೊಡ್ತಕ್ಕಂಥ ಕೆಲಸನೂ ಮಾಡ್ತಾ ಇದ್ದಾರೆ. ಸಿಂಪಲ್ ಯಾರೋ IT ಸೆಕ್ಟರ್ ಅಲ್ಲಿ ಟೆಕ್ಕಿಗಳಾಗಿ ವರ್ಕ್ ಮಾಡಕ್ ಬಂದಿರ್ತಾರೆ, ಅವ್ರಿಗೆ ಅವ್ರ ಭಾಷೆಲ್ಲೇ ಮಾತಾಡ್ಬೇಕು ಅನ್ನೋದಿರುತ್ತೆ. ಸಣ್ಣದ್ರಿಂದ ಶುರು ಮಾಡಿ ಸಿಂಪಲ್ ಏನು ಡೈಲಿ ಟ್ರಾನ್ಸಾಕ್ಷನ್ಗೆ ಏನ್ ಬೇಕೋ ಆ ಸೆಂಟೆನ್ಸ್ ಗಳನ್ನ ಕಲಿಸ್ಕೊಟ್ಟು
ಭಾಷಾಭಿಮಾನ ಮೆರಿತಾ ಇದ್ದಾರೆ. ಇದೇ ರೀತಿ ನಾವೆಲ್ಲರೂ ಭಾಷಾಭಿಮಾನನ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಕನ್ನಡ ಭಾಷೆ, ಕರ್ನಾಟಕ ರಾಜ್ಯ ಇನ್ನೂ ಮುಂದೆ ಅತಿ ಹೆಚ್ಚು ಪ್ರಗತಿ ಹೊಂದಲಿ, ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿಗಳು ಬರಲಿ, ಕನ್ನಡ ಭಾಷಿಕರು ಇದೇ ರೀತಿಯಾದ ಒಂದು ಅಭಿಮಾನನ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಕಂತ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.